ಆಮೇಲೆ ನಮಸ್ಕಾರ ಸ್ನೇಹಿತರೆ. ಏನಂತ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಅವಾಗಲೇ ಕೇಳಿದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಯೂಟ್ಯೂಬ್ ಇಂಟ್ರೊಡಕ್ಷನ್ ವಿಡಿಯೋ ಅಂತ ಮಾಡ್ತಾ ಇದ್ದೀವಿ. ಯಾವ ಥರ ಮಾಡಬೇಕು ಏನು ಅಂತ. ನಾವಿರೋದು ಬೆಂಗಳೂರಲ್ಲಿ, ಹುಟ್ಟಿದ್ದು ತುಮಕೂರಲ್ಲಿ. ಯೂಟ್ಯೂಬ್ಗೆ ಈ ವಿಡಿಯೋ ಅಪ್ಲೋಡ್ ಆಗೋವರೆಗೂ ನಾವೊಂದು ಯೂಟ್ಯೂಬ್ ಚಾನಲ ಸ್ಟಾರ್ಟ್ ಮಾಡ್ತೀವಿ ಅಂತ ಕನ್ಫರ್ಮ್ ಇಲ್ಲ. ಯಾಕೆಂದರೆ ನಮ್ಮ ಯಜಮಾನ್ರು ಫುಲ್ ಬ್ಯುಸಿ. ಏನು ಬ್ಯುಸಿ ಏನಿಲ್ಲ, ಏನು ಮಾಡೋದು, ನಮ್ಗೆ ಅವೆಲ್ಲ ಸೂಟ್ ಆಗಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಇದ್ವಿ. ಸೂಟ್ ಆಗಲ್ಲ ಒಂದು, ನೋಡಿದವರೆಲ್ಲ ಏನು ಅಂದ್ಕೊತಾರೆ ಅಂತ ಒಂದು. ಹೌದು, ಎಲ್ಲರಿಗೂ ಇರುತ್ತೆ. ಈಗ ಶುರು ಮಾಡಿದ್ದೀವಿ. ಹೌದು. ನಮ್ಮೂರು ಪಾವಗಡ. ನಮ್ಮೂರು ಬೆಂಗಳೂರು. ನಮ್ಮ ತಂದೆಯವರು ತುಮಕೂರು. ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಚಿಕ್ಕ ವಯಸ್ಸಿಂದ. ನಾನು ಇಬ್ಬರು ಡಿಗ್ರಿ ಓದಿದ್ದೀವಿ, ಬಟ್ ಒಂದೇ ಕಾಲೇಜಲ್ಲಿ ಓದಿರೋದು, ಅದಕ್ಕೆ ಇಬ್ಬರದು ಇನ್ಕಂಪ್ಲೀಟ್. ಯಾರು ಏನು ಅಂದ್ಕೊಂಡ್ರು ಪರವಾಗಿಲ್ಲ. ಇದೊಂದು ಆಸೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ರೀಲ್ಸ್ ಮಾಡಬೇಕು, ವ್ಲಾಗ್ಸ್ ಮಾಡಬೇಕು. ನಾವು ಒಂಥರ ಹೆಂಗೆ ಅಂತಂದರೆ ಡಾಕ್ಯುಮೆಂಟ್ರಿ ಫಿಲ್ಮ್ ಥರ ಆಗ್ಬಿಡುತ್ತಿದ್ದು. ನಾವು ಮುಂದಕ್ಕೆ ಹೋಗ್ತಾ ಈಗ ಜನ್ರೇಷನ್ ಒಂದು 2-3 ಇಯರ್ಸ್ ಬ್ಯಾಕ್ ನಾನು ತೆಗೆದು ನೋಡಿದಾಗ ಹಿಂದಿನ ದಿನ ಆ ಫೋಟೋಸ್ಗಳೇ ಸಿಗೋದಿಲ್ಲ ನಮಗೆ. ಅವಾಗ ಹೇಗಿದ್ವಿ ಏನಿದ್ವಿ. ಬಟ್ ಇನ್ನೊಂದು ಮುಂದಿನ ಪೀಳಿಗೆ ಒಂದು 20 ವರ್ಷ 30 ವರ್ಷ ಬಿಟ್ಟು ನೋಡಿದಾಗ ಇವನ್ನೆಲ್ಲ ತೆಗೆದು ನೋಡಿದ್ರೆ ಒಂದು ಡಾಕ್ಯುಮೆಂಟ್ರಿ ಫಿಲ್ಮ್ ಥರ ಕಾಣುತ್ತೆ ನಮಗೆ. ಏನೆಲ್ಲ ಮಾಡಿದ್ವಿ, ಯಾವ ಕಾಲಘಟ್ಟದಲ್ಲಿ ಏನು ಮಾಡಿದ್ವಿ, ಯಾವ ಥರ ಬದುಕಿದ್ವಿ, ಅಥವಾ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದೆ ತೆಗೆದು ನೋಡಿದಾಗ ಒಂಥರ ಮೆಮೊರೇಬಲ್ ಆಗಿರುತ್ತೆ. ಇವೆಲ್ಲ ಇರಬೇಕು. ನಿಮ್ಮ ಸಪೋರ್ಟ್ ಇದ್ದರೆ ಹೇಳ್ರಿ. ಹೇಳಿ. ಆಮೇಲೆ ನಮ್ಮದು ಪಾವಗಡ ಆಗಿರೋದ್ರಿಂದ ನನಗೆ ಸ್ವಲ್ಪ ಕನ್ನಡ ಉಚ್ಚಾರಣೆ ಸರಿಯಾಗಿ ಬರೋದಿಲ್ಲ, ಬಟ್ ಚೆನ್ನಾಗೇ ಮಾತಾಡ್ತಾಳೆ. ನಮ್ಮ ಮನೆಯಲ್ಲಿ ನಾನು, ನಮ್ಮ ಮನೆಯವಳು, ನಮ್ಮ ಪಾಪ, ನಮ್ಮಮ್ಮ, 4 ಜನ ಇರೋದು. ಶುರು ಮಾಡಿದ್ದೀವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೆಲ್ಲ ಮುಂಚೆ ಯಾರು ಬೇರೆಯವ್ರು ಮಾತಾಡ್ಬೇಕಾದ್ರೆ ಕೇಳಿಸ್ಕೊತಿದ್ದ ಪದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇವಾಗ ನಾವೇ ಹೇಳ್ತಾ ಇದ್ದೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಬೇರೆಯವ್ರಿಗೂ ಇನ್ನೊಬ್ರಿಗೆ ಶೇರ್ ಮಾಡಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ದು ಬಂದ್ರಪ್ಪ, ಹೋಗ್ಮ.